ಈಗಷ್ಟೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಸಭೆ ಅಂತ್ಯವಾಗಿದೆ. ಸಭೆ ಅಂತ್ಯವಾದ ನಂತರದಲ್ಲಿ ಅಂದ್ರೆ ಬಹುತೇಕವಾಗಿ ಈ ಸಭೆ ಬಗ್ಗೆ ದೊಡ್ಡ ಕುತೂಹಲ ಇತ್ತು. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಏನಾಗ್ತಾ ಇದೆ, ಜೆಡಿಎಸ್ ಅಭ್ಯರ್ಥಿಗಳು ಯಾರು, ದೇವೇಗೌಡರು ಎಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಬಹುಶಃ ಎಲ್ಲ ವಿಚಾರಗಳಿಗೆ ಈ ಪ್ರೆಸ್ ಮೀಟ್ ನಲ್ಲಿ ಉತ್ತರ ಸಿಗಬಹುದು ಅಂತ ಕಾಣುತ್ತೆ. ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಸಚಿವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ, ದೇವೇಗೌಡರು ಕುಳಿತುಕೊಂಡಿದ್ದಾರೆ, ಸಾಕಷ್ಟು ಜನ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಕೈ ಮತ್ತು ಜೆಡಿಎಸ್ ಎರಡೂ ಕಡೆ ನಾಯಕರು ಸಭೆ ಸೇರಿ ಬಹುತೇಕವಾಗಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಫೈನಲ್ ಮಾಡಿದ್ದಾರೆ. ಏನು ಮಾತನಾಡ್ತಾರೆ ನೋಡೋಣ. ಈ ಸಂಯುಕ್ತ ಪತ್ರಿಕಾಗೋಷ್ಠಿಗೆ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷಿ ದೇವೇಗೌಡರು ಸಾಹೇಬರು ಉಪಸ್ಥಿತರಿದ್ದಾರೆ ಹಾಗೂ ಶಾಸಕಾಂಗ ನಾಯಕರು, ಸಮನ್ವಯ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆ ಅವರು ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ವಿಭೇಂದ್ರ ರೆಡ್ಡಿ ಅವರು ಎಲ್ಲ ಉಪಸ್ಥಿತರಿದ್ದಾರೆ. ನಿನ್ನೆ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಏನು ನಿನ್ನೆ ಸಭೆಗಳಿತ್ತು ಕಲಬುರಗಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ, ಅದರ ಪ್ರಯುಕ್ತ ಬಂದು ನಿನ್ನೆ ರಾತ್ರಿ ಶಿವಕುಮಾರ್ ಅವರು, ನಾನು ಹಾಗೂ ವೇಣುಗೋಪಾಲ್ ಅವರು ಮಾನ್ಯ ದೇವೇಗೌಡರ ಜೊತೆಗೆ ಹಾಗೂ ಕುಮಾರಸ್ವಾಮಿ ಅವರ ಜೊತೆಲಿ ರಾತ್ರಿ ಒಂದು ಚರ್ಚೆಯನ್ನ ಮಾಡಿದ್ದು. ಈ ಚುನಾವಣೆಯ ಒಂದು ಪ್ರಚಾರದ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಅದಕ್ಕೆ ಏನೇನು ತೀರ್ಮಾನಗಳು ತಗೊಳ್ಬೇಕು ಅಂತ, ಅದ್ರ ಜೊತೆಯಲ್ಲಿ ಇತರ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು ಚರ್ಚೆ ಮಾಡೋದು. ಇವತ್ತು ಈ ಸಭೆಯನ್ನ ನಾವು ಎಲ್ಲರೂ ಕೂಡ ಸೇರಿ ಕರೀಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಾನ್ಯ ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮತ್ತು ನಾವೆಲ್ಲರೂ ಕೂಡ ಈಗ ತಾನೇ ಸುದೀರ್ಘವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಆ ವಿಚಾರಗಳ ಬಗ್ಗೆ ಎಲ್ಲ ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ಸಿದ್ದರಾಮಯ್ಯವರು ಹೇಳ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಆಗಮಿಸಬೇಕಾಗಿತ್ತು, ಆದರೆ ಅವರಿಗೆ ಇವತ್ತು ಖಾಸಗಿ ಒಂದು ಕಾರ್ಯಕ್ರಮ ಇನ್ನು ಹೋಗಬೇಕಾಗಿತ್ತು. ಅದಕ್ಕೆ ಅವರು ಆ ಕಾರಣಕ್ಕೋಸ್ಕರ ಬಂದಿಲ್ಲ. ಅದಕ್ಕೆ ಯಾರು ಕೂಡ ಅದರ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿನ್ನೆ ರಾತ್ರಿವರೆಗೂ ನಮ್ಮ ಜೊತೆಲಿ ಇದ್ರು ಅವರು. ಯಾಕಂದ್ರೆ ಮಾಧ್ಯಮಗಳು ಒಂದೊಂದ್ಸಲ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಕೂಡ ಆಗೋದು. ಆದ್ರೆ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ವಾಪಸ್ ಬರ್ತಾ ಇದ್ದಾರೆ, ಊರಾಚೆ ಹೋಗಿದ್ದಾರೆ. ಅದರಿಂದ ಇನ್ನು ಹೆಚ್ಚು ನಾನು ಹೇಳ್ತೇನೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆಲ್ತಕ್ಕಂಥದ್ದಕ್ಕೆ ನಾವು ಹೋರಾಟವನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು ಮತ್ತು ಇಬ್ರು ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳ ಒಂದು ಸಂಯುಕ್ತ ಪ್ರಯತ್ನದಿಂದ, ಸಮ್ಮಿಶ್ರ ಪ್ರಯತ್ನದಿಂದ ನಾವು ಈ ಚುನಾವಣೆಯಲ್ಲಿ ಎದುರಿಸ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಾನು ಅದಕ್ಕಿಂತ ಹೆಚ್ಚು ಏನು ಹೇಳ್ದೇನೆ, ಪ್ರಥಮವಾಗಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ಆದಂತಹ ಸನ್ಮಾನ್ಯ ದೇವೇಗೌಡರು ಮಾತನಾಡ್ತಾರೆ, ಆಮೇಲೆ ಸಿದ್ದರಾಮಯ್ಯ ಸರ್ ಮಾತಾಡ್ತಾರೆ. ಬಹುಶಃ ಅವರಿಬ್ಬರು ಮಾತಾಡಿದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡ್ತಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡಲಿ, ಆಮೇಲೆ ಮಾನ್ಯ ದೇವೇಗೌಡರು ಮಾತಾಡ್ಲಿ. ಅಷ್ಟು ಅವರಿಬ್ಬರು ಮಾತಾಡಿದ್ರೆ ಸಾಕಂತ ಅನ್ಸುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷರು ಬಿಟ್ಟು ನಾವು ಮಾಡೋಕ್ಕಾಗತ್ತ? ಮಾಧ್ಯಮದ ಎಲ್ಲ ಸ್ನೇಹಿತರ, ನಿನ್ನೆ ರಾತ್ರಿ ಮತ್ತೆ ಇವತ್ತು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಎರಡೂ ಪಕ್ಷದವರು ಒಟ್ಟಾಗಿ ಪರಿಣಾಮಕಾರಿಯಾಗಿ ಪ್ರಚಾರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೆವು. ಈ ಒಟ್ಟಿಗೆ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಇದು ಚುನಾವಣೆ ಘೋಷಣೆ ಆದ್ಮೇಲೆ ತೆಗೆದುಕೊಂಡಂತ ನಿರ್ಣಯ ಏನಲ್ಲ.
ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಎರಡೂ ಪಕ್ಷಗಳ ಮಧ್ಯೆ ಆಗಿದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ನಾವು ಒಟ್ಟಾಗಿ ಎದುರಿಸಬೇಕು, ಕರ್ನಾಟಕದಲ್ಲಿ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು, ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಆ ರೀತಿಯಾದಂಥ ಮಾತುಕತೆ ಸಮ್ಮಿಶ್ರ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲೇ ಆಗಿತ್ತು. ಅದರ ಪ್ರಯುಕ್ತನೇ ಕರ್ನಾಟಕದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ವಿ. ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ ಲೋಕಸಭಾ ಕ್ಷೇತ್ರಗಳು, ರಾಮನಗರ ಮತ್ತು ಜಮಖಂಡಿ ವಿಧಾನಸಭಾ ಕ್ಷೇತ್ರಗಳು, ಇವುಗಳನ್ನು ಜಂಟಿಯಾಗಿ ನಾವು ಎದುರಿಸಿದ್ದೆವು. ಶಿವಮೊಗ್ಗದಲ್ಲಿ ಸ್ವಲ್ಪದಲ್ಲಿ ನಾವು ಸೋತು, ಉಳಿದ ಕ್ಷೇತ್ರಗಳಲ್ಲಿ ನಾವು ಗೆದ್ದು ಬಿಜೆಪಿ ಉಳಿದ ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಮತ್ತೆ ಭಾರಿ ಅಂತರದಿಂದ ಗೆದ್ದು ನಾವು ಜಮಖಂಡಿನಲ್ಲಿ 39 ಬಳ್ಳಾರಿಯಲ್ಲಿ 2,40,000 ಮತಗಳ ಅಂತರದಿಂದ, ಮಂಡ್ಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು, ಶಿವಮೊಗ್ಗದಲ್ಲಿ ಮಾತ್ರ ನಾವು 50,000 ಸೋತು. ಅದು ಏನು ಹಿಂದೆ ಯಡಿಯೂರಪ್ಪನವರು 3,60,000 ಮತಗಳ ಅಂತರದಿಂದ ಗೆದ್ದಿದ್ರು 2014ರಲ್ಲಿ. ನಾವು ಜಂಟಿಯಾಗಿ ಹೋರಾಟ ಮಾಡಿದ ಮೇಲೆ ಆ ವ್ಯತ್ಯಾಸ ಮಾರ್ಜಿನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಯಿತು. 50,000ದಲ್ಲಿ ನಾವು ಸೋತ. ಅದನ್ನು ಕೂಡ ಗೆಲ್ತಿದ್ದೋ, ಇನ್ನೂ ಸ್ವಲ್ಪ ಹೆಚ್ಚು ಎಫರ್ಟ್ಸ್ ಹಾಕಿದ್ರೆ ಅದನ್ನು ಕೂಡ ಗೆಲ್ತಿದ್ದೋ. ಅದಕ್ಕೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಕರ್ನಾಟಕದಲ್ಲಿ. ಯಾಕಂದ್ರೆ ಪದೇ ಪದೇ ಭಾರತೀಯ ಜನತಾ ಪಕ್ಷದವರು ಹೇಳುತ್ತೆ, ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಮುಕ್ತ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದು ಸಾಧ್ಯ ಇಲ್ಲ. ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಜಾತ್ಯತೀತ ಮನೋಭಾವ ಇರ್ತಕ್ಕಂಥ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಅದರ ಪರವಾಗಿರ್ತಕ್ಕಂಥ ಮತದಾರರೇ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ಯಾವಾಗಲೂ ಕೂಡ. ಈ ಜಾತ್ಯತೀತ ಆ ವಿಭಜನೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಉದ್ದೇಶ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು ಗೆಲ್ಲಬಾರದು ಈ ಉದ್ದೇಶದಿಂದ ನಾವು ಈ ಚುನಾವಣೆಯನ್ನು ಕೂಡ ಒಟ್ಟಾಗಿ ಎದುರಿಸ್ತಾ ಇದ್ದೀವಿ. ಈಗಾಗಲೇ ಸೀಟ್ಗಳ ಹಂಚಿಕೆ ಆಗಿದೆ. ಅಭ್ಯರ್ಥಿಗಳು ಘೋಷಣೆ ಆಗುತ್ತೆ. ಇನ್ನೊಂದು 2 ದಿನ 3 ದಿನಗಳಲ್ಲಿ ಅಭ್ಯರ್ಥಿಗಳು ಕೂಡ ಘೋಷಣೆ ಆಗ್ತಾರೆ. ಎಲ್ಲಾ ಜಿಲ್ಲಾ ಘಟಕಗಳಿಗೆ ನಮ್ಮ ಪಕ್ಷದ ವತಿಯಿಂದ ಕೂಡ ಮತ್ತೆ ಜೆಡಿಎಸ್ ಪಕ್ಷದ ವತಿಯಿಂದ ಕೂಡ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳಿಗೆ, ಬೇರೆ ಬೇರೆ ಲೀಡರ್ಗಳಿಗೆ, ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ ಪಕ್ಷದ ವತಿಯಿಂದ ಕಟ್ಟುನಿಟ್ಟಿನ ನಿರ್ದೇಶನ ಹೋಗ್ತದೆ.
ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ, ವ್ಯತ್ಯಾಸಗಳಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮರೆತು ಬಿಜೆಪಿ ಸೋಲಿಸಲೇ ನಮ್ಮ ಏಕೈಕ ಗುರಿ. ಅದು ರಾಜ್ಯದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ಸಂವಿಧಾನ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೂಡ ಎಲ್ಲ ಕಡೆ ಹೋಗ್ತದೆ. ಅದ್ರ ಜೊತೆಗೆ ಅವ್ರ ಪಾರ್ಟಿಯಿಂದ ಒಬ್ರು, ನಮ್ಮ ಪಾರ್ಟಿಯಿಂದ ಒಬ್ರು ಅಬ್ಸರ್ವರ್ಸ್ನ ಕೂಡ ಪ್ರತಿ ಜಿಲ್ಲೆಗೆ ಹಾಕ್ತೀವಿ. ಯಾಕಂದ್ರೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು ಕೂಡ ಮುಖ್ಯ ಆಗ್ತದೆ. ಯಾಕಂದ್ರೆ ದೇವೇಗೌಡರು ಅವ್ರ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ, ನಾವು ನಮ್ಮ ಪಕ್ಷದಿಂದ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ಅದು ಹಾಗೇನೆ ಮುಂದುವರ್ಕೊಂಡು ಹೋಗ್ಬೇಕು ಚುನಾವಣೆವರೆಗೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಅದು ಫಲಪ್ರದ ಆಗಬೇಕು ಸಂಪೂರ್ಣವಾಗಿ ಅನ್ನೋ ಕಾರಣಕ್ಕೋಸ್ಕರ ಅಬ್ಸರ್ವರ್ಸ್ಗಳನ್ನು ಕೂಡ ನಾವು ನೇಮಕ ಮಾಡ್ತೀವಿ. ಸೀನಿಯರ್ ಲೀಡರ್ಸ್ ಎರಡೂ ಕಡೆಯಿಂದ ಒಂದೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅವ್ರ ಕಡೆಯಿಂದ ಒಬ್ರು, ನಮ್ಮ ಕಡೆಯಿಂದ ಒಬ್ರು, ಅದನ್ನು ಕೂಡ ನೇಮಕ ಮಾಡ್ತೇವೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು ಪಕ್ಷ ಏನ್ ತೀರ್ಮಾನ ಮಾಡಿದೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದೆ, ನಾವೇನ್ ತೀರ್ಮಾನಗಳನ್ನ ಮಾಡಿದೀವಿ, ಹಾಗೇನೆ ಜೆಡಿಎಸ್ನವರು ಏನ್ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಮ್ಮ ಕಾರ್ಯಕರ್ತರು ಒಪ್ಪಿಕೊಂಡು ಯಾಕೆ ನಮ್ಮ ರಾಜಕೀಯ ಎದುರಾಳಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅವರನ್ನ ಸೋಲಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜಕೀಯ ದೃಷ್ಟಿಯಿಂದ ಅನಿವಾರ್ಯ, ಅಗತ್ಯ. ಆ ಕೆಲಸವನ್ನು ಕೂಡ ಮಾಡ್ತೇವೆ. ಇದ್ರ ಜೊತೆಗೆ ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲೂ ಕೂಡ ಭಾಗವಹಿಸ್ತೀವಿ. ಯಾವುದೇ ಕ್ಷೇತ್ರದಲ್ಲಿ ನಾನು, ದೇವೇಗೌಡರು, ಕುಮಾರಸ್ವಾಮಿ, ದಿನೇಶ್ ಗುಂಡೂರಾವ್ ಅವರು, ಮತ್ತೆ ಕೆಲವು ಪ್ರಚಾರ ಸಭೆಗಳಲ್ಲಿ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಅದನ್ನ ಪ್ರಥಮವಾಗಿ ಕರ್ನಾಟಕದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನ ರಾಹುಲ್ ಗಾಂಧಿ ಅವರು ಭಾಗವಹಿಸಲಿಕ್ಕೆ, ಅದ್ರಲ್ಲಿ ದೇವೇಗೌಡರು ಭಾಗವಹಿಸಲಿಕ್ಕೆ, ನಾವೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಮೈಸೂರು, ಬೆಂಗಳೂರಿನ ಆಸುಪಾಸಿನಲ್ಲಿ ಒಂದು ಸಭೆಯನ್ನು ನಾವು ಮಾಡ್ತೀವಿ. ಅದು ಮೋಸ್ಟ್ ಲೈಕ್ಲಿ 31st of March. ಮೋಸ್ಟ್ ಲೈಕ್ಲಿ 31st of March. ಯಾಕಂದ್ರೆ ಇನ್ನು ರಾಹುಲ್ ಗಾಂಧಿ ಅವ್ರದ್ದು ಅವರ ಸಮಯನೂ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದೇವೇಗೌಡರು ಸೂಚಿಸಿದ್ದಾರೆ ಮಾರ್ಚ್ 31ಕ್ಕೆ ಮಾಡೋಣ ಅಂತೇಳಿ ಅವ್ರು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ವೇಣುಗೋಪಾಲ್ಗೂ, ನಮ್ಮ ರಾಜ್ಯದ ಉಸ್ತುವಾರಿ ಜನರಲ್ ಸೆಕ್ರೆಟರಿ AICC ಅವ್ರಿಗೂ ಕೂಡ ನಾವು ಈಗಾಗಲೇ ತಿಳಿಸಿದ್ದೀವಿ. ಮತ್ತು ದೇವೇಗೌಡರು ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಈಗ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಮಯ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಈಗ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ 31 ಮಾರ್ಚ್ 2019 ಅವತ್ತು ಸಾಯಂಕಾಲ ಅದು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ. ಆಮೇಲೆ ಕೂತ್ಕೊಂಡು ಎರಡು ಪಕ್ಷದವ್ರು ಕೂತ್ಕೊಂಡು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ, ಸಮಯನೂ ಕೂಡ ನಿಗದಿ ಮಾಡ್ತೀವಿ. 31ನೇ ತಾರೀಕು ಮಾರ್ಚ್ 31ನೇ ತಾರೀಕು ಒಂದು ಐತಿಹಾಸಿಕವಾದಂತ ಸಾರ್ವಜನಿಕ ಸಭೆಯನ್ನ ಏರ್ಪಾಡು ಮಾಡ್ತೀವಿ. ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲ ರಾಜ್ಯಗಳಿಗೂ ಕೂಡ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಮಾಡ್ತೇವೆ. ಅದಾದ್ಮೇಲೆ ನಾವು ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡ್ತೀವಿ. ಒಟ್ಟಾರೆಯಾಗಿ 28 ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು. ಅದಕ್ಕೆ ಬೇಕಾದಂಥ ತಯಾರಿ, ಅದಕ್ಕೆ ಬೇಕಾದಂಥ ಪ್ರಚಾರ, ಅದಕ್ಕೆ ಬೇಕಾದಂಥ ಕಾರ್ಯಕರ್ತರ ಮನಸ್ಸನ್ನ ಗಟ್ಟಿಗೊಳಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬತಕ್ಕಂಥದ್ದು,
ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ, ಎರಡೂ ಪಕ್ಷದವರು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ತಾ, ಮತ್ತೆ ನಿಮ್ಮ ಸಹಕಾರನೂ ಕೂಡ ಇರಬೇಕಾಗ್ತದೆ. ನಿಮ್ಮ ಸಹಕಾರ ಬಹಳ ಮುಖ್ಯ. ಇನ್ನು ನಿಮ್ಮ ಸಹಕಾರನೂ ಕೂಡ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಇಷ್ಟು ಇವತ್ತು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮುಂದೆ ಭೇಟಿ ಮಾಡ್ತಲೇ ಇರ್ತೀವಿ, ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ದೇವೇಗೌಡರಿಗೆ ಮಾತಾಡ್ತಾರೆ. ಕುಮಾರಸ್ವಾಮಿ ನೀವು ಮಾತಾಡಿ, ಅವನು ನಮ್ಮ ಪ್ರೆಸಿಡೆಂಟ್ ಒಂದು 2 ನಿಮಿಷ ಮಾತಾಡಲಿ. ಅಲ್ಲ, ಇವರು ದಿನೇಶ್ ದೇವೇಗೌಡರು ಮಾತಾಡೋದು ಸರ್ ಸ್ವಲ್ಪ ದೇಶದ ಲೋಕಸಭೆ ಚುನಾವಣೆಗಳ ನಾಮಪತ್ರಗಳನ್ನು ಸಲ್ಲಿಸತಕ್ಕಂಥ ಮೊದಲನೇ ಹಂತದ ಚುನಾವಣೆಗಳಿಗೆ ಇವತ್ತು ಪ್ರಕ್ರಿಯೆಗಳಲ್ಲಿ ಪ್ರಾರಂಭ ಆಗಿದೆ. ಇವತ್ತಿನಿಂದ ನಾಮಪತ್ರಗಳನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ. ಇದರ ಹಿನ್ನೆಲೆಯಲ್ಲೇ ಕಳೆದ ವಿಧಾನಸಭೆ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರದ ರಚನೆಯನ್ನ ಮಾಡಿರ್ತಕ್ಕಂಥ ಉದ್ದೇಶವೇ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದಲೇ ಒಂದು ದೊಡ್ಡ ಮಟ್ಟದ ಸಂದೇಶ ದೇಶಕ್ಕೆ ಹೋಗಬೇಕು ಅಂತಕ್ಕಂಥ ಉದ್ದೇಶಗಳಿಂದ ಮೈತ್ರಿ ಸರ್ಕಾರದ ರಚನೆಯನ್ನು ನಾವೇನು ಮಾಡಿದ್ದೇವೆ. ಈ ಚುನಾವಣೆಯ ಒಂದು ಪ್ರಚಾರಗಳು ಯಾವ ರೀತಿ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ನನಗೆ ಮಾರ್ಗದರ್ಶಕರು ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಸಭೆಯಲ್ಲಿ ನಾವು ಮುಂದಿನ ಚುನಾವಣೆಗೆ ಜಂಟಿ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ನಾಡಿನ ಜನತೆಗೆ, ಮತದಾರರಿಗೆ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಮುಖಾಂತರ ಎರಡೂ ಪಕ್ಷಗಳ ನಾಯಕರು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಾವು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಚುನಾವಣೆಯನ್ನ ಸವಾಲಾಗಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ನಿನ್ನೆ ದಿನ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿ ನಾಯಕರು ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು, ದಿನೇಶ್ ಗುಂಡೂರಾಯರವರು ಎಲ್ಲರೂ ಏನೋ ಒಂದು ಮೊದಲನೇ ಹಂತ ಚರ್ಚೆಯನ್ನು ಮಾಡಿದರು. ಇವತ್ತಿನ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಾವೆಲ್ಲರೂ ಸುದೀರ್ಘವಾಗಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಒಂದು 2-3 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಕ್ಕಂಥದ್ದು ಬಹುಶಃ ನೀವೇ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ನಾನೇ ಉತ್ತರ ಕೊಟ್ಬಿಡ್ತೀನಿ. ನೀವು ಪ್ರಶ್ನೆ ಕೇಳದೆ ಬೇಡ ಅಂತಕ್ಕಂಥ ಹಿನ್ನೆಲೆ ಒಳಗೆ ಆ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ಬಗೆಹರಿಸ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥದ್ದು ಏನಿಲ್ಲ. ಅಲ್ಲಿ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವೇಗೌಡರು ಸಮರ್ಥರಿದ್ದಾರೆ. ಅವರಿಬ್ಬರ ನಾಯಕತ್ವದಲ್ಲಿ
ಯಾವುದೇ ಒಂದು ಸಣ್ಣ ಸಮಸ್ಯೆಗಳು ಯಾವುದೇ ಕ್ಷೇತ್ರಗಳಲ್ಲಿದ್ದರೂ ಅದೆಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದೇನಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ದೇವೇಗೌಡರು, ಪಕ್ಷದ ರಾಜ್ಯದ ಎಲ್ಲ ನಾವು ಎರಡೂ ಪಕ್ಷಗಳ ನಾಯಕರು ಒಂದು ಐತಿಹಾಸಿಕವಾದಂತಹ ಚುನಾವಣಾ ಪ್ರಚಾರ ಸಭೆಯನ್ನ ಬೆಂಗಳೂರು ನಗರದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸಮಯವನ್ನ ಇವತ್ತೇನು ನಿಗದಿ ಮಾಡ್ಕೊಂಡಿದ್ದೇವೆ. ರಾಹುಲ್ ಗಾಂಧಿಯವರ ಒಂದು ಆ ಸಭೆಗೆ ಬರ್ತಕ್ಕಂಥದಕ್ಕೆ ಅವರಿಗೆ ಹಲವಾರು ದೇಶದ ಪ್ರಚಾರಗಳಲ್ಲಿ ಭಾಗವಹಿಸಬೇಕಾದಂಥ ಬಿಡುವಿರದ ಕಾರ್ಯಕ್ರಮದಲ್ಲಿ ಅವರೇನಿದ್ದಾರೆ. ಆದರೆ ಇದು ಒಂದು ಐತಿಹಾಸಿಕವಾದಂಥ ಸಮಾವೇಶ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಆ ಸಭೆಯಲ್ಲಿ ಭಾಗವಹಿಸಿ ಎರಡೂ ಪಕ್ಷಗಳ ನಾಯಕರು ದೇಶಕ್ಕೆ ಒಂದು ಸಂದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕೊಡಬೇಕು ಅಂತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಮಾರ್ಚ್ 31ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ಈ ಮೈತ್ರಿ ಸರ್ಕಾರ ರಚನೆ ಆದ ನಂತರ ರಾಜ್ಯದಲ್ಲಿ ನಡೆದಂತ 3 ಲೋಕಸಭೆ ಚುನಾವಣೆ, 2 ವಿಧಾನಸಭೆ ಚುನಾವಣೆಗಳಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದಿರತಕ್ಕಂಥದ್ದೇನಿದೆ. ಇವತ್ತು ನಡೆಯತಕ್ಕಂಥ ಲೋಕಸಭೆ ಚುನಾವಣೆಯಲ್ಲೂ ಅದೇ ರೀತಿಯಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ನಾವಿವತ್ತು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಟು ನಾವೇನು ಹೊರಟಿದ್ದೇವೆ. ಅದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ, ನಮ್ಮೆಲ್ಲರಲ್ಲೂ ಇದೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ನಾವೇನು ಈ ಒಂದು ಸಭೆಯನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಇವತ್ತೇನು ನಡೆಸಿದ್ದೇವೆ. ಬಹುಶಃ ನಾಮಪತ್ರಗಳ ಸಲ್ಲಿಕೆಯ ಕಾರ್ಯಕ್ರಮಗಳು ಒಂದು ಕಡೆ ಏನು ಪ್ರಾರಂಭ ಆಗಿದೆ. 31ನೇ ತಾರೀಕಿನಿಂದ ಜಂಟಿ ಪ್ರಚಾರ ಸಭೆಗಳು ರಾಜ್ಯದಲ್ಲಿ ಎರಡೂ ಪಕ್ಷಗಳ ನಾಯಕರು ಜೊತೆಗೂಡಿ ಪ್ರಾರಂಭ ಆಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡತಕ್ಕಂಥ ಜೊತೆಗೆ ಸಿದ್ದರಾಮಯ್ಯನವರು ಈಗಾಗಲೇ ಏನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ವೀಕ್ಷಕರನ್ನ ಎರಡೂ ಪಕ್ಷಗಳಿಂದಲೂ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ನೇಮಕವನ್ನು ಮಾಡತಕ್ಕಂಥದ್ದು, ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಕೊಡದೆ ಒಟ್ಟಾರೆ ಎರಡೂ ಪಕ್ಷಗಳು ವಿಶ್ವಾಸದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನು ಇವತ್ತು ಹೊರದುಂಬಿಸಿ ಕೆಲಸವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಚಾಲನೆಯನ್ನು ಕೊಡ್ತಕ್ಕಂಥ ಪ್ರಮುಖವಾದಂಥ ನಿರ್ಧಾರಗಳು ಇವತ್ತಾಗಿದೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಒಟ್ಟಾರೆ ನಮ್ಮ ಗುರಿ ಇರತಕ್ಕಂಥದ್ದು ದೇಶದಲ್ಲಿ ಇವತ್ತು ಬದಲಾವಣೆ ಬೇಕು. ದೇಶದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ದೃಷ್ಟಿಯಿಂದಲೇ ಕರ್ನಾಟಕದಿಂದಲೇ ಹಲವಾರು ಸಂದರ್ಭಗಳಲ್ಲಿ ದೇಶದ ರಾಜಕೀಯದ ಬದಲಾವಣೆಗಳನ್ನು ನಾವೇನು ಕಂಡಿದ್ದೇವೆ. ಅದು ಇಲ್ಲಿಂದಲೇ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಇಲ್ಲಿ ಮೈತ್ರಿ ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ನಡೆದಂತ 13 ಉಪಚುನಾವಣೆಗಳು ಮತ್ತು 5 ರಾಜ್ಯದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒಂದು ಶಕ್ತಿಯನ್ನ ಇವತ್ತೇನು ಪಡ್ಕೊಂಡಿದೆ ದೇಶದ ರಾಜಕಾರಣದಲ್ಲಿ. ಅದು ಈ ಒಂದು ಲೋಕಸಭೆ ಚುನಾವಣೆಯಲ್ಲೂ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಾಕಿ ವಿಷಯಗಳನ್ನು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡ್ತಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು, ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳಿಗೆ ಏನು ಮಾತನಾಡಿದ್ದಾರೆ, ಪೂರ್ವಭಾವಿ ಚರ್ಚೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಈಶ್ವರ ಖಂಡ್ರೆ ಅವರು ಇರ್ಬೋದು, ಕುಪೇಂದ್ರ ರೆಡ್ಡಿ ಅವರು, ನಾವೆಲ್ಲ ಒಟ್ಟು ಸೇರಿ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದರಿಂದ
ಇಬ್ಬರು ಮುಖಂಡಗಳು ಹೇಳಿದ್ದಾರೆ. ಚುನಾವಣೆ ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಆಗತ್ತೆ. ಆದರೆ ನಾಮಿನೇಷನ್ ಪತ್ರ ಸಲ್ಲಿಸತಕ್ಕಂಥ ದಿನ ಇವತ್ತು ಪ್ರಾರಂಭ ಆಗಿದೆ. ಕಾಲ ಇರೋದು ಬಹಳ ಕಡಿಮೆ. ನಮಗೆ 31ನೇ ತಾರೀಕು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ವ್ಯವಸ್ಥೆ ಮಾಡೋದು ಒಂದು ಕಡೆ ಇದ್ರೆ, ನಾವು 31 ಕೂತ್ಕೊಳ್ಳೋದಿಲ್ಲ. ನಮಗೇನು ಸ್ಥಾನಗಳ ವಿಂಗಡಣೆ ಆಗಿದೆ. 8 ಲೋಕಸಭಾ ಕ್ಷೇತ್ರ, 20 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ. ಈ ಎರಡು ತೀರ್ಮಾನಗಳ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ನಾವು ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಈಗಲೇ ಶಮನ ಮಾಡಿ ಅದು ಮುಂದುವರಿಯೋದಕ್ಕೆ ಅವಕಾಶ ಕೊಡದ ರೀತಿ ನೋಡಿಕೊಳ್ಳೋದಕ್ಕೆ ಒಂದು ತೀರ್ಮಾನಕ್ಕೂ ಬಂದಿದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಈ ಪ್ರಥಮ ಹಂತದ ಚುನಾವಣೆ ನಡೆಯಿತು. ಬಹುಶಃ ಶಿವಮೊಗ್ಗ, ದಾವಣಗೆರೆ ಎರಡು ಬಿಟ್ಟು. ಈ ಚುನಾವಣೆಯಲ್ಲಿ ನಾವೇನು ನಾಮನಿರ್ದೇಶನ ಪತ್ರ ಹಾಕೋದಕ್ಕಿಂತ ಮುಂಚೆನೇ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದೆ ಶಮನ ಮಾಡೋದು ಮೊದಲನೇ ನಮ್ಮ ಕರ್ತವ್ಯ. ಟೈಮು ಬಹಳ ಕಡಿಮೆ ಇದೆ, ಅದರಿಂದ ಆ ಕೆಲಸ ಮಾಡ್ತೇವೆ. ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಸ್ವಲ್ಪ ಬಿಕ್ಕಟ್ಟಿದ್ರೆ ಆ ಹೊಣೆಗಾರಿಕೆಯನ್ನು ನಾನು, ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಅವರು, ಡಿ.ಕೆ. ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಆ ಭಾಗ ಪರಮೇಶ್ವರ್ ಇರ್ತಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ. ಇಲ್ಲಿಂದ ಮುಂದಕ್ಕೆ ಶಾಸಕರಾಗಲಿ, ಜಿಲ್ಲಾ ಮಟ್ಟದ ಮುಖಂಡಗಳಾಗಲಿ ಯಾವುದೇ ರೀತಿಯ ಒಡಕು ಮಾತುಗಳನ್ನು ಆಡಬಾರದು. ಏನೇ ಇದ್ರೂ ನಾನು ಸಹಕರಿಸ್ತೇನೆ. ಸಿದ್ದರಾಮಯ್ಯರು ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಎರಡೂ ಪಕ್ಷದ ಮುಖಂಡಗಳು ಇದ್ದೇವೆ, ದಿನೇಶ್ ಗುಂಡೂರಾವ್ ಸೇರಿದಂತೆ. ಅದರಿಂದ 23 ಎರಡನೇ ಹಂತ ಚುನಾವಣೆ ಮುಗಿದು ಹೋಗುತ್ತೆ. ಇಡೀ ದೇಶ ಚುನಾವಣೆ ಮೇ ಎಂಡ್ಗಳಿಗೆ ನಡೆಯೋದ್ರಿಂದ ನಮಗೆ 23 ಮಾರ್ಚ್ಗೆ ಮುಗಿದು ಹೋಗುತ್ತೆ. ಅದಾದ್ಮೇಲೆ ಏನೇ ಇದ್ರು ಮೇನಲ್ಲಿ, ಏಪ್ರಿಲ್ ಸಾರಿ, ಅದಾದ್ಮೇಲೆ ರಾಜ್ಯದ ಆಡಳಿತ ನಡ್ಕೊಂಡು ಹೋಗುತ್ತೆ. ಅಲ್ಲೂ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸಿಕೊಳ್ತಾರೆ. ನಮ್ಮ ಮೂಲ ಉದ್ದೇಶ ಈಗಾಗಲೇ ಸಿದ್ದರಾಮಯ್ಯರು ಹೇಳಿದಾಗೆ ಈ ಒಂದು ಕೋಮು ಶಕ್ತಿಯನ್ನು ತಡೆಗಟ್ಟಬೇಕು ಅನ್ನೋದು ಮುಖ್ಯ ಇದೆ. ಮೈಸೂರಲ್ಲಿ ಏನಾಗುತ್ತೆ, ಮಂಡ್ಯದಲ್ಲಿ ಏನಾಗುತ್ತೆ, ದಿನನಿತ್ಯ ನಿಮ್ಗಳ ಮನಸ್ಸಲ್ಲಿರೋ ಸಂಶಯಗಳನ್ನೆಲ್ಲ ನಾವು ಇವತ್ತು ಕೂತು ನಿವಾರಣೆ ಮಾಡ್ತೇವೆ. ಇಂಥ ಬಿಕ್ಕಟ್ಟುಗಳೆಲ್ಲೇ ಇದ್ರೂ ಸರಿಪಡಿಸಿ ಈ ಕ್ಷೇತ್ರಗಳಲ್ಲಿ ನಾವು ಜಯಗಳಿಸ್ತಕ್ಕಂಥದಕ್ಕೆ ಸರ್ವ ಪ್ರಯತ್ನವೂ ಮಾಡೋದಷ್ಟೇ ಅಲ್ಲ, ಯಶಸ್ಸನ್ನೂ ಕಾಣ್ತೇವೆ. ಇದನ್ನು ನಿಮಗೆ ನೀವು ಮುಂದೆ
ಸಾಧ್ಯವ ಅನ್ನೋ ಭಾವನೆ ಇದ್ರೆ ಕಾದು ನೋಡಬಹುದು ನೀವು, ಅದಕ್ಕಿಂತ ಹೆಚ್ಚು ಹೇಳಲ್ಲ. ಅದರಿಂದ ಮಾರ್ಚ್ 31 ಅವರು ಎಷ್ಟೇ ಕಾರ್ಯಕ್ರಮಗಳು ರಾಹುಲ್ ಗಾಂಧಿಯವರಿದ್ರು, ಬೇರೆ ಕಡೆ ಇರುತ್ತೆ ಅವರಿಗೆ ರಾಷ್ಟ್ರ ಮಟ್ಟದ ಮುಖಂಡರು. ನಾವು ವೇಣುಗೋಪಾಲ್ ಹತ್ರ ಮಾತನಾಡಿ ಅವರಿಗೆ ಒಪ್ಪಿಸಿದ್ದೇವೆ, ಅವ್ರು ಕರ್ಕೊಂಡು ಬರ್ಲಿಕ್ಕೂ ಒಪ್ಪಿದ್ದಾರೆ. ಯಾಕೆ ಈ ಒಂದು ತೀರ್ಮಾನಕ್ಕೆ ಬಂದ್ವಿ ಅಂದ್ರೆ, ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಅವರ ಮುಖಂಡತ್ವದಲ್ಲೇ ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರ ಮುಖಂಡತ್ವದಲ್ಲೇ ಪ್ರಾದೇಶಿಕ ಪಕ್ಷಗಳು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮಸ್ಯೆಗಳಿರ್ಬೋದು, ಆದರೆ ಮಹಾಗಠಬಂಧನ್ ಬಗ್ಗೆ ಮೋದಿಯವರು ಬಹಳ ವ್ಯಾಖ್ಯಾನ ಮಾಡ್ತಾರೆ, ಲಘುವಾಗಿ ಮಾತನಾಡ್ತಾರೆ. ಅವರ ಶಬ್ದ ಪ್ರಯೋಗ ಒಂದೊಂದ್ಸಾರಿ ನಮಗೆ ಪ್ರಚೋದನೆ ಕೂಡ ಆಗತ್ತೆ. ಇನ್ನೂ 15 ರಾಜ್ಯಗಳಲ್ಲಿ ಅವರು ಗಠಬಂಧನ್ ಸರ್ಕಾರನೇ ನಡೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ವಿರುದ್ಧನೇ ಮಾತನಾಡ್ತಾರೆ ಅವರು. ಅದರಿಂದ ನಾನು ಹೆಚ್ಚು ಹೇಳೋದಕ್ಕೆ ಬದಲಾಗಿ ನಮ್ಮ ಐಕ್ಯತೆಯಿಂದ ಉತ್ತರ ಕೊಡ್ತೇವೆ ಅವರಿಗೆ. ಬಹುಶಃ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಒಂದೇ. ಅದರಿಂದ ನಾವು ಪರಮೇಶ್ವರ್ ಅವರು ಕುಮಾರಸ್ವಾಮಿ ಒತ್ತು ಕೊಡುವಾಗ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ನಮ್ಮ ರಾಷ್ಟ್ರದ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂಥ ಎಲ್ಲಾ ಮುಖಂಡರು ಬಂದಿದೆ. ಅದು ರಾಷ್ಟ್ರಕ್ಕೆ ಅಲ್ಲ, ವಿಶ್ವಕ್ಕೆ ಕೊಟ್ಟಂತ ಒಂದು ಹೊಸ ರಾಜಕೀಯ ಸಂದೇಶ. ಇವತ್ತು ನಡೆದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುವ ಐತಿಹಾಸಿಕ ಸಭೆ ಏನಿದೆ, ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ಕರ್ನಾಟಕದಲ್ಲಿ ಈ ಮೈತ್ರಿ ಸರ್ಕಾರ ಉಳಿಯುತ್ತೋ ಹೋಗುತ್ತೋ, ಒಂದು ಐಕ್ಯತೆ ಇಲ್ಲ, ಇದೆಲ್ಲ ಏನೇನು ಭಾವನೆಗಳು ಇಲ್ಲಿವರೆಗೆ ಬಂದಿತ್ತು ಅದೆಲ್ಲಕ್ಕೂ ತೆರೆ ಎಳೆದಿದ್ದೇವೆ. ನಾನು ಸಿದ್ದರಾಮಯ್ಯರು ಹಲವಾರು ಕಡೆ ಒಟ್ಟುಗೂಡೇ ಕೆಲಸ ಮಾಡಿದ್ದೇವೆ. ಇದನ್ನು ನಾವಿಬ್ಬರು ಪಕ್ಕದಲ್ಲೇ ಕೂತಿದ್ದೇವೆ, ಇದರಲ್ಲಿ ಯಾವ ಸಂಶಯ ಬೇಡ. ಇಬ್ಬರು ಜಂಟಿನೇ ತೀರ್ಮಾನ ಮಾಡ್ತೇವೆ, ಪ್ರವಾಸ ಮಾಡ್ತೇವೆ. ಹಿರಿಯ ಮುಖಂಡರು ಖರ್ಗೆಯವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಕಡೆ ಇದ್ದಾರೆ. ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಆಸ್ಪತ್ರೆಯಲ್ಲಿದ್ದಾರೆ, 2 ದಿವಸದಲ್ಲಿ ವಾಪಸ್ ಬರಬಹುದು. ರಾಷ್ಟ್ರೀಯ ಪಕ್ಷವಾದಂಥ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ನಮ್ಮ ಡೆಪ್ಟಿ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷ ನಮ್ಮ ಖಂಡ್ರೆಯವರು, ತಂದೆಯವರು, ನಾವು ಬಹಳ ಹಳೆ ಕಾಲದ ಸ್ನೇಹಿತರು ಅವರಿದ್ದಾರೆ. ಯಾವಾಗಲೂ ಆಲ್ ಪಾರ್ಟಿ ಮೀಟಿಂಗ್ ನಾನು ಹೋಗ್ತಾ ಇತ್ತಲ್ಲ, ನಮ್ಮ ಉಪೇಂದ್ರ ರೆಡ್ಡಿ ಅವರನ್ನೇ ಕಳಿಸ್ಕೊಡ್ತಾ ಇದ್ರು. ಅವ್ರು ಬಹಳ ಭಾಗಿಯಾಗಿದ್ದಾರೆ ದೆಹಲಿ ಮಟ್ಟದಲ್ಲಿ. ಅವರಿದ್ದಾರೆ. ಅಕಸ್ಮಾತ್ ಬೇರೆ ಕೆಲಸದಿಂದ ಪರಮೇಶ್ವರ್ ಬಂದಿಲ್ಲ, ಅದಕ್ಕೇನಾದರೂ ಮತ್ತೊಂದು ಭಾವನೆ ಕಲ್ಪಿಸೋದು ಬೇಡ ದಯಮಾಡಿ. ನಾವಿವತ್ತೇನು ಹೇಳಿದ್ವಿ ಅದು ಕೃತಿಗೆ ಇಳಿಸಿ ತೋರಿಸ್ತೇವೆ. ನಿಮಗೆ ಸ್ವಲ್ಪ ಕೆಲಸ ಹಗುರ ಮಾಡಿಕೊಡ್ತೇವೆ, ನಿಮಗೆ ಹಗುರ ಮಾಡಿಕೊಡ್ತೇವೆ. ಏನಂದ್ರಿ? ಸೀಟ್ಸ್ ವಿಷಯ ಏನ್ ನಮ್ಗೆ 8 ಕೊಟ್ಟಿದ್ದಾರೆ, ಅವರ 20 ತಗೊಂಡಿದ್ದಾರೆ.
ಅದರಲ್ಲೇನು ಇನ್ನೂ ಅಂಥ ಮಹತ್ವವಾದ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ. ಅದೆಲ್ಲ ಬಿಡಿ, ಅದ್ರ ಬಗ್ಗೆ ನಾವು ತೀರ್ಮಾನ, ಇಷ್ಟೆಲ್ಲ ತೀರ್ಮಾನಕ್ಕೆ ಬಂದ ಮೇಲೆ ಕುರೇಶ್ ಅವರಿಗೆ ವಿಶ್ವಾಸದಲ್ಲಿ ಹೇಳ್ತೇನೆ, ಏನು ಅನುಮಾನ ಇಟ್ಕೊಳ್ಳೋದು ಬೇಡ. ಈಗ ದೇವೇಗೌಡರು ಇದ್ದಾರೆ, ನಿಲ್ಲೋದಿಲ್ವಾ, ಇದೆಲ್ಲ ಪ್ರಶ್ನೆ ಇಲ್ವೇ? ಇದೇ ಥರ ಬೇರೆ ಬೇರೆ ಪ್ರಶ್ನೆ ಇದಾವೆ. ದೇವೇಗೌಡರು ಮೈಸೂರಿಗೆ ಹೋಗ್ತಾರ, ಹೋಗೋದಿಲ್ವಾ? ಇದೆಲ್ಲ ನಿಮ್ಮ ಸಮಸ್ಯೆಗೆ ತೆರೆ ಎಳೆದಿದ್ದೇವೆ. ನಾನು ಸಿದ್ದರಾಮಯ್ಯವರು ಒಟ್ಟಿಗೆ ಹೋಗ್ತೀವಿ ಅಂದಮೇಲೆ ಸಂಶಯ ಯಾಕೆ ನಿಮಗೆ? ಅದ್ರ ಬಗ್ಗೆ ಬಿಟ್ಬಿಡಿ, ಅದನ್ನೆಲ್ಲ ಚರ್ಚೆ ಬೇಡ. ನಮ್ಮ ಹೋರಾಟ ಇರೋದು, ಹಠ ಇರೋದು, ಛಲ ಇರೋದು ಈ ರಾಜ್ಯದಲ್ಲಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಗಳಿಸಿದೆ, ನಾವೆರಡೇ ತೆಗೆದುಕೊಂಡಿರೋದು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 10 ಸ್ಥಾನ ಗಳಿಸಿದ್ದಾರೆ. ಅದರಿಂದ ಇವತ್ತು ನಮ್ಮ 12 ಸ್ಥಾನಗಳನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಏನಿದೆಯೋ ಅದರಲ್ಲಿ ನಾವಿಬ್ಬರು ಒಟ್ಟಾಗಿ ಹೋಗೋದ್ರಿಂದ ಬಹುತೇಕ ಮೆಜಾರಿಟಿ ಸ್ಥಾನಗಳನ್ನು ನಾವು ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋ ದೃಢವಾದ ನಂಬಿಕೆ ಇದೆ. ನನಗೂ ಗೊತ್ತಿದೆ ಕರ್ನಾಟಕ ಏನು ಅಂತ ಹೇಳಿ, ಸಿದ್ದರಾಮಯ್ಯರಿಗೂ ಗೊತ್ತಿದೆ. ನಾನು ಗೌರವದಿಂದ ಹೇಳೋದಿಲ್ಲ, ಅವರು 2 ಡಿಜಿಟ್ಸ್ ಕಾಣಲಿಕ್ಕೆ ಬಿಡಲ್ಲ. ನಾವು ಅದಕ್ಕಿಂತ ಹೆಚ್ಚು ಹೇಳಿದ ಬೇಡ. ಈಗ ಅವ್ರ ಹಿಂದೇನು 2 ಡಿಜಿಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಎತ್ತರದಲ್ಲಿ ಮಾತಾಡ್ತಾ ಇದ್ರು, ಆ 2 ಡಿಜಿಟ್ ರೀಚ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ತೀರ್ಪು ಕೊಡೋದು ಮಹಾಜನತೆ. ಅದು ಆ ಮಹಾಜನತೆಯ ಮನಸ್ಸಲ್ಲಿ ಏನಿತ್ತು, ಮೈತ್ರಿ ಸರ್ಕಾರ ಒಗ್ಗಟ್ಟಲ್ಲಿ ಹೋಗಲಾರದು, ಹಳೆ ಒಂದು ವೈಮನಸ್ಸುಗಳಿಂದ ಮೈಸೂರು ದೇವೇಗೌಡರು ಹೋಗ್ತಾರೋ ಇಲ್ವೋ, ಸಿದ್ದರಾಮಯ್ಯವರು ಮಂಡ್ಯಕ್ಕೆ ಬರ್ತಾರೋ ಇಲ್ವೋ, ಅಥವಾ ದೇವೇಗೌಡರು ಮತ್ತೊಂದು ಕಡೆ ಹೋಗ್ತಾರೋ ಇಲ್ವೋ, ಆ ಪ್ರಶ್ನೆ ಇಲ್ಲ. ಇಬ್ಬರು ಒಟ್ಟಿಗೆ ಟೂರ್ ಮಾಡ್ತೀವಿ. ರಾಹುಲ್ ಗಾಂಧಿಯವರು ಬಂದು ಹೋದ್ಮೇಲೆ ಹಂಚ್ಕೊಳ್ತೇವೆ. ಡಿ ಕೆ ಶಿವಕುಮಾರ್ ಇಲ್ಲಿ ಹೋಗ್ಬೋದು, ಪರಮೇಶ್ವರ್ ಇಲ್ಲಿ ಹೋಗ್ಬೋದು, ಗುಂಡೂರಾವ್ ಇಲ್ಲಿ ಹೋಗ್ಬೋದು. ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಮುಗಿದು ಹೋಗುತ್ತೆ. ಈಗ ಬಹುತೇಕ ಹಳೆ ಮೈಸೂರಿನ ಶಿವಮೊಗ್ಗ ಮತ್ತು ದಾವಣಗೆರೆ ಬಿಟ್ಟರೆ, ಅದಾದ್ಮೇಲೆ 2ನೇ ಹಂತದ ಚುನಾವಣೆ 23ನೇ ತಾರೀಕುವರೆಗೂ ನಮಗೆ ಕಾಲ ಇದೆ. ನಮ್ಮ ಚುನಾವಣೆ ಕಾರ್ಯಕ್ರಮ ಮುಂದುವರಿತದೆ. ಇನ್ನೊಂದು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯವರು ನಾವು ಮಾತಾಡಿದ್ದೇವೆ, ಮೀಡಿಯಾಕ್ಕೆ ಹೋಗ್ತಕ್ಕಂಥವ್ರು ನಮ್ಮ ಇಬ್ಬರೂ ಪಕ್ಷದ ವಕ್ತಾರನ್ನು ನೇಮಕ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಮೀಡಿಯಾದಲ್ಲಿ ಕಾಂಗ್ರೆಸ್ ಬೇರೆ JDS ಬೇರೆ ಅಂತ ಮಾತನಾಡೋದಕ್ಕೆ ಬದಲಾಗಿ ಇವತ್ತೇನು ನಿರ್ಣಯ ತಗೊಂಡಿದ್ದೀವೋ ಆ ನಿರ್ಣಯದ ಮೇಲೆ ಒಂದೇ ಒಂದು ಒಕ್ಕಟ್ಟಿನ ರಿಯಾಕ್ಷನ್ ಕೊಡಬೇಕಷ್ಟೆ. ಇದರಲ್ಲಿ ಯಾವ ವ್ಯತ್ಯಾಸಕ್ಕೆ ಅವಕಾಶ ಕೊಡಬಾರದು. ನಾನು ಶಾಸಕರು ಮಂತ್ರಿಗಳು, ನಮ್ಮಲ್ಲಿ ಎಲ್ಲ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಶಾಸಕರಲ್ಲಿ ಹಿರಿಯ ಮುಖಂಡಗಳಿದ್ದಾರೆ. ದಯಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇವತ್ತಿನ ತೀರ್ಮಾನ ಆದಮೇಲೆ ಒಂದೇ ಒಂದು ಅವರ ಕೂಗು, ಅವರ ಮನಸ್ಸಿನ ಯಾವುದೇ ಬೇಸರ ಇರಲಿ, ಐಕ್ಯತೆಯ ಕೂಗಿರಬೇಕಷ್ಟೇ. ನಾವು ಕೂತೇನು ತೀರ್ಮಾನ ಮಾಡ್ಕೊಂಡಿದ್ದೇವೆ, ಇದು ಅವ್ರ ಪರವಾಗಿ ಮಾಡಿರೋದು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕುಗ್ಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಜನತೆಗೆ ಒಂದು ಈ ಮೆಸೇಜ್ ಹೋದಾಗ ಮಹಾಜನತೆ ಕೂಡ ಅಂತಿಮ ತೀರ್ಪು ಕೊಡೋದಕ್ಕೆ ಅವ್ರಿಗೆ ವಿಶ್ವಾಸ ಬರುತ್ತೆ. ಏನಪ್ಪ ಇವರಲ್ಲೇ ವ್ಯತ್ಯಾಸಗಳಿದೆ ಅನ್ನೋ ಭಾವನೆ ಇವತ್ತಿಗೆ ಇತಿಶ್ರೀ ಹಾಡಿ ಇಡೀ ರಾಜ್ಯದ ಮಹಾಜನತೆಗೆ ಮೈತ್ರಿ ಸರ್ಕಾರ ಏನು ಕೆಲಸ ಮಾಡಿದೆ, 5 ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡಿದೆ,
ಇದೆಲ್ಲವನ್ನೂ ನಾವು ಒಂದು ಮೆಸೇಜನ್ನು ತೆಗೆದುಕೊಂಡು ಹೋಗುವಾಗ ಕಿಂಚಿತ್ತೂ ಲೋಪ ಬರದ ರೀತಿ ನಾವು ಮೆಸೇಜ್ ತೆಗೆದುಕೊಂಡು ಹೋಗಿ ಜನತೆಯ ಮನೆ ಬಾಗಿಲಿಗೆ ಮುಟ್ಟಿಸ್ತೇವೆ. ಅದರಿಂದ ಜನತೆ ತೀರ್ಮಾನ ಮಾಡುವಾಗ ಅವರಿಗೆ ಪ್ರಬುದ್ಧತೆ ಇದೆ. ಮಹಾಜನತೆ ತೀರ್ಪು ಕೊಡಬೇಕು. ಅವರು ನಮ್ಮ ಕೈಲಿಲ್ಲ. ನಮ್ಮ ಕರ್ತವ್ಯ ಮಾಡ್ತೀವಿ, ಐಕ್ಯತೆ ತೋರಿಸ್ತೀವಿ. ಅದರಿಂದ ಈ ರಾಜ್ಯದ 28 ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಪ್ರವಾಸ ಮಾಡ್ತೀವಿ. ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಅವರೇನು 31ನೇ ತಾರೀಕು ಒಂದು ಸಂದೇಶ ಕೊಡ್ತಾರೆ, ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ನಿಮಗೂ ಕೂಡ ಯಾವುದೇ ಹೆಚ್ಚಿನ ಸಿಹಿ ಸುದ್ದಿ ಸಿಕ್ಕದ ರೀತಿ ನಾವು ತಮಾಷೆ ಮಾಡಿದ್ದೇನೆ. ನಿಮ್ಮ ಸಹಕಾರ ನಮಗೆ ಸಿಕ್ಕಿದ್ರೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ನಮಸ್ಕಾರ. ಈಗ ಎಲ್ಲರೂ ಕೇಳಿದ್ರೆ ಆಗೋದಿಲ್ಲ ಸರ್. ಈಗ ಯಾರು ಒಬ್ರು ಕೇಳಿ. ಕೇಳಿ ಆಸ್ಕ್. No, see, this joint press conference has addressed that issue. We are going to go together. We are going to fight together. We are going to speak in one voice. Any small differences will be sorted out. That is all. ಏನು ಹೇಳಿ? ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕೋ ಮಾಡಬಾರ್ದೋ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಕನಿಷ್ಠ ಪ್ರಮಾಣದ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅದರ ಬಗ್ಗೆ ತಾವು ಬಹಳ ಕುತೂಹಲದಿಂದ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದರ ಬಗ್ಗೆ ಏನು ಕೆಲವೇ ದಿನದಲ್ಲಿ ನಿರ್ಣಯ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಬೇಸರ ಮಾಡ್ಕೋಬೇಡಿ. ನನ್ನ ಉಪಯುಕ್ತತೆ ದೆಹಲಿಯಲ್ಲಿ ಎಷ್ಟಿದೆ ಅನ್ನೋದನ್ನು ವಾಚ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ನಾನೇ ತೀರ್ಮಾನ ಮಾಡ್ತೇನೆ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡುವಾಗ ಬಹುಶಃ ನನಗೆ ಇದೇ ಕೊನೆ ಭಾಷಣ ಅಂತ ಹೇಳಿದ್ದು ನೀವೆಲ್ಲ ಗ್ರಹಿಸಿರ್ಬೋದು. ಆದರೆ ಕೆಲವು ಸ್ನೇಹಿತರು ನಿಲ್ಲಬೇಕು ಅಂತ ಹೇಳ್ತಾರೆ. ಅದನ್ನು ಇನ್ನೂ ನಾನು ತೀರ್ಮಾನಕ್ಕೆ ಬಂದಿಲ್ಲ. ನಿಲ್ಲದೇ ಆದರೆ ಸಿದ್ದರಾಮಯ್ಯವರು ದಿನೇಶ್ ಕಡೆ ಕೂತಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, DK ಅವರಿದ್ದಾರೆ, ಅವರೆಲ್ಲ ಎಲ್ಲ ಹೇಳ್ತಾರೆ ಅಂತ ನೋಡೋಣಂತೆ. ತೀರ್ಮಾನ ಅಷ್ಟೊಂದು ಯಾಕೆ ನಿಮಗೆ? ಬಿಡಿ ಬಿಡಿ. ಅವರು ಒಂದು ನಿಮಿಷ ಕೇಳಿದ್ರೆ ನೀವು ನಿಲ್ಲೋದಾದ್ರೆ ನಾವು ಮಾತಾಡೋಲ್ಲ. ಆಯ್ತಾ? ಬಿಡಿ. ಆಯ್ತು. ನಿಮ್ಮ ಊಹಾಪೋಹದ ಹೈಪೋಥೆಟಿಕಲ್ ಕ್ವಶನ್ಗೆ ದೆಲ್ ಬಿ ನೋ ಆನ್ಸರ್. ಸರ್ ಬೆಳೆಯಪ್ಪ, ಅದೆಲ್ಲ ಯಾಕೆ ಸುಮ್ಮನೆ. ತ್ಯಾಗದ ಬಗ್ಗೆ ತುಂಬಾ ವಿಷಯ ಮಾತಾಡ್ಬೋದು. ಸದ್ಯಕ್ಕೆ ಅದ್ರ ಬಗ್ಗೆ ವಿಶ್ಲೇಷಣೆ ಬೇಡ, ನಿಲ್ಲಿಸ. ಎರಡು ಕಡೆ ಇಲ್ಲ, ಕೇಳ್ರಿ ಹೇಳ್ತೀನಿ. ನಾನು 3 ವರ್ಷ ಹಿಂದೆ ಪ್ರಜ್ವಲ್ ಅವ್ರಿಗೆ ನಾನೇ ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಕಾರಣ ಇಷ್ಟೇ, ನನಗೆ 86, ಇನ್ನೊಂದು 3 ತಿಂಗಳು ಬಂದರೆ, ಇಲ್ಲ ಇನ್ನು 2 ತಿಂಗಳಿರ್ಬೋದು, 87ಕ್ಕೆ ಎಂಟರ್ ಆಗ್ತೇನೆ. ಆ ಹಿನ್ನೆಲೆಯಿಂದಲೇ
ನಾನು 3 ತಿಂಗಳಿಂದ ಹೇಳಿದ್ದು, 3 ವರ್ಷದ ಹಿಂದೆ ವಾಸ್ತವಾಂಶ. ಇದರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ಪಾರ್ಲಿಮೆಂಟಲ್ಲಿ ಮಾತಾಡೋ ಕೂಡ ನನಗೆ ಮನಸ್ಸಲ್ಲಿ ಶಕ್ತಿ ಏನಿದೆ ತಿಳ್ಕೊಂಡೇ ನಾನೇನು ಮಾಡಿದೆ 96ರಲ್ಲಿ, ಆ ಶಕ್ತಿ ನನಗಿದೆ ಅಂತ ಹೇಳಲ್ಲ ಈಗ. ಆದ್ರಿಂದ ಉತ್ಸಾಹ ಇದೆ. ನಮ್ಮ ಎದುರಾಳಿಗಳು ನನಗೆ ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಆದ್ರಿಂದ ಕಿಂಚಿತ್ತು ಏನಾದರೂ ನನ್ನ ಕೈಲಿ ಮಾಡಕ್ಕೆ ಸಾಧ್ಯ ಇದ್ರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅವ್ರ ಜೊತೆ ನಿಲ್ಲಬಹುದು. ಇದರೊಳಗೆ 2 ಮಾತಿಲ್ಲ. ಸ್ಟಿಲ್ ಐ ಹ್ಯಾವ್ ನಾಟ್ ಮೇಡ್ ಅಪ್ ಮೈ ಮೈಂಡ್. ಅದಕ್ಕೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ಡೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ನನಗೆ ವಿನಂತಿ ಮಾಡ್ತಾ ಇದ್ದಾರೆ, ಎಲ್ಡರ್ಲಿ ಪರ್ಸನ್ ನೀವು, ದೇಶ ಆಳದ ಅನುಭವ ಇದೆ, ಅದನ್ನ ನೀವು ನಿಲ್ಲಬೇಕು ಅಂತಲೂ ಹೇಳ್ತಾರೆ. ಅದು ಬೇರೆ ವಿಷಯ. ಅದನ್ನು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಸಿದ್ದರಾಮಯ್ಯ ಇಲ್ವೇ, ನಾನಿಲ್ವೇ, ಕುಮಾರಸ್ವಾಮಿ ಇಲ್ವೇ, ಗುಂಡೂರಾವ್ ಇಲ್ವೇ, ಇಲ್ಲ ನಾವು DK ಕೂತ್ಕೊಂಡು ನಿರ್ಣಯ ಮಾಡ್ತೀವಿ. ನನಗೆ ಇದರೊಳಗೆ ಏನು ದೊಡ್ಡ ಆಸಕ್ತಿ, ಹೊರಗಡೆ ಇದ್ರೂ ಕೆಲಸ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿಯ ನಡವಳಿಕೆ ಬಗ್ಗೆ ನನ್ನದೇ ಆದಂಥ ಒಂದು ಕಟು ಅನುಭವ ಇದೆ. ನಾನು ಗುಜರಾತ್ ಸರ್ಕಾರ ಕಿತ್ತಾಕ್ತೆ 10 ತಿಂಗಳಲ್ಲಿ. ಅದು ಚರ್ಚೆ ಬೇಡ. ಏನೇನಾಗಿದೆ ಅನಾಹುತಗಳು ಈ ದೇಶದಲ್ಲಿ ಅನ್ನೋದು ಬಹಳ ಮುಖ್ಯ. ಅದು ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಕೂತು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಎಲ್ಲರ ಅಷ್ಟೊಂದು ಕುತೂಹಲ ನಿಮಗೆ ಎಲ್ಲ ಒಟ್ಟಿಗೆ, ನಾವು ಅವರೆಲ್ಲ ಸೇರಿ ಒಟ್ಟಿಗೆ ರಿಲೀಸ್ ಮಾಡ್ತಾ ಆಯ್ತಾ. ಡಿಕ್ಲೇರ್ ಮಾಡಿದ್ವಾ? ಅಲ್ಲ, ಒಂದು ನಿಮಿಷ ಬಂದರೆ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಇದೆ, ಪ್ರಮೋದ್ ಮಧ್ವರಾಜ್ ಅವ್ರ ಹೆಸರು ಇದೆ, ಕಾಂಗ್ರೆಸ್ ಕಡೆಯಿಂದ ಒಬ್ಬ ಹೆಣ್ಣುಗಳ ಹೆಸರು ಇದೆ, ಇನ್ನೂ ಇದೆಲ್ಲ. ಆದರೆ ಆ ಸೀಟ್ ನೀವು ಬಿಟ್ಟುಕೊಟ್ಟಿರೋದ್ರಿಂದ ಪ್ಲೀಸ್ ನಾವು ಅವರು ಕೂತು ಸಹಮತದಿಂದ ಒಂದು ಅಭಿಪ್ರಾಯಕ್ಕೆ ಬರಬೇಕು. ಯಾರು Nobody is arrested. As a precautionary measures, they have been taken by police people and they are released. It doesn't mean they are arrested. Once arrested, they should be produced before the court, or they should be released on bail. Nothing has happened. That means to say nobody is arrested, but some BJP elements who came there and instigated, RSS fellows and BJP people, when Rahul Gandhi's function is going on, is it, they should have some responsibility, opposition party. We can also do that. If Narendra Modi comes, we can also disturb. We can also chanting Rahul Gandhi's name. That is very bad. So that is why, as a precautionary measures, they have been taken and they have been released immediately, and they have not been arrested. Pardon? ಒಬ್ರು ಇವ್ರ ಹೆಣ್ಮಗಳು ಕೇಳ್ಬಿಡ್ಲಿ ತಾಳಮ್ಮ, ಕೇಳಮ್ಮ. Which seat? No, see, Congress, public, PCC as offering a seat to Rahul Gandhi ji. So that is to be decided by Rahul ji. There are 20 seats which are allotted to us. Out of 20 seats, Rahul Gandhi can contest from any constituency and he will win from any one of the constituencies. Okay?
ಅದಕ್ಕೆ ಸಾಕು ಸರ್. ಐ ಥಿಂಕ್ ಇವತ್ತಿನ ಪತ್ರಿಕಾಗೋಷ್ಠಿ ಇಲ್ಲ ಸಾಕು. Thank you. Just a minute. Regarding today's Amit Shah's reaction about yesterday's incident, I advise Amit Shah to instruct his supporters behave properly in the public. That is their responsibility. While some program is going on some other parties, is it any decency they have? Yesterday's incident, you please tell me. First they have to learn the decency, how to behave in the public. In that issue, I request not only advise Amit Shah to instruct the BJP supporters not to disturb other parties' programs. Okay, thank you. ಮಾರ್ಚ್ 2019 ಅವತ್ತು ಸಾಯಂಕಾಲ ಅದು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ. ಆಮೇಲೆ ಕೂತ್ಕೊಂಡು ಎರಡು ಪಕ್ಷದವ್ರು ಕೂತ್ಕೊಂಡು ಜಾಗ ಎಲ್ಲಿ ಅನ್ನೋದು ನಿಗದಿ ಮಾಡ್ತೀವಿ. ಸಮಯನೂ ಕೂಡ ನಿಗದಿ ಮಾಡ್ತೀವಿ. 31ನೇ ತಾರೀಕು ಮಾರ್ಚ್ 31ನೇ ತಾರೀಕು ಒಂದು ಐತಿಹಾಸಿಕವಾದಂಥ ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡ್ತೀವಿ. ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲ ರಾಜ್ಯಗಳಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಮಾಡ್ತೇವೆ. ಎರಡೂ ಪಕ್ಷಗಳ ನಾಯಕರು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಾವು